ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮರಣಾಂತಿಕವಾಗಿ ಕಾಡುವ ಭಯಂಕರ ರೋಗವೆಂದರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳುವುದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಹಾಗೆ ಸೂಕ್ತ ಸಮಯದಲ್ಲಿ ಇದನ್ನ ಕಂಡುಹಿಡಿದು ಹೆಚ್ಚಾಗದಂತೆ ತಡೆಗಟ್ಟಬಹುದು. ಅದು ಹೇಗೆ ಅಂತ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿಯಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಸಿಎನ್ ಪಾಟೀಲ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದ. ಡಾಕ್ಟರ್, ನಾವಾಗಲೇ ಹೇಳ್ತಿದ್ದಂಗೆ ಕ್ಯಾನ್ಸರ್ ಅನ್ನೋದು ಈಗ ಅಂದರೆ ಕ್ಯಾನ್ಸರ್ ಬಂದ ತಕ್ಷಣ ಪೇಷಂಟ್ಗೆ ಭಯ ಬೀಳೋದೇ ಜಾಸ್ತಿ, ಚಿಕಿತ್ಸೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿಯಾಗಿ. ಯಾಕೆಂದರೆ ಇದಕ್ಕೆ ಚಿಕಿತ್ಸೆ ಇಲ್ಲ ಅನ್ನೋದು ಎಲ್ಲರ ಮೈಂಡಲ್ಲೂ ಕೂಡ ಅದು ಇದ್ದೇ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಇದರ ಪ್ರಿವೆನ್ಷನ್ ಮತ್ತು ಇದನ್ನು ಅತಿ ವೇಗದಲ್ಲಿ ಅಂದರೆ ಬೇಗನೆ ಇದನ್ನು ಕಂಡುಹಿಡಿಯೋದು. ಅದರ ಬಗ್ಗೆ ನಾವಿವತ್ತು ಮಾತಾಡೋಣ. ಡಾಕ್ಟರ್, ಈಗ ಕ್ಯಾನ್ಸರನ್ನು ನಿಜವಾಗ್ಲೂ ತಡೆಗಟ್ಟೋದಕ್ಕೆ ಸಾಧ್ಯನಾ ಡಾಕ್ಟರ್? ನೀವು ಹೇಳಿದಾಗೆ ಕ್ಯಾನ್ಸರ್ ಅಂತ ತಕ್ಷಣ ಭಯ ಬರೋದು ಸಹಜ, ಅದು ಎಲ್ಲೆಲ್ಲಿ ಇರ್ತಕ್ಕಂಥದ್ದೇ. ಭಯ ಇಲ್ಲದೇ ಇದ್ದರೆ ಅದು ಅಬ್ನಾರ್ಮಲ್ ಅಂತ ಹೇಳ್ಬೋದು. ಆದರೆ ಕ್ಯಾನ್ಸರ್ಗೆ ನೀವು ಹೇಳಿದಾಗೆ ಸಮರ್ಪಕವಾದ ಚಿಕಿತ್ಸೆ ಇದೆ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಸಮರ್ಪಕವಾದ ಚಿಕಿತ್ಸೆ ಇದೆ. ಇನ್ನು ಪ್ರಿವೆನ್ಷನ್ ಬಗ್ಗೆ ಬಂದದ್ದೇ ಅದರಲ್ಲಿ ತಡೆ ಹಿಡಿಯೋದ್ರ ಬಗ್ಗೆ ಕ್ಯಾನ್ಸರ್ ನಾವು ಇದರ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ತಾಂತ್ರಿಕ ಬದಲಾವಣೆಗಳು ಮತ್ತು ಅಡ್ವಾನ್ಸಸ್ ಏನಾಗಿದೆ, ಅದರಿಂದ ಎಷ್ಟು ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿದೆ ಅಂತ ಸಾಕಷ್ಟು ಮಾತನಾಡಿದ್ದೇವೆ. ಆದರೆ ಪ್ರಿವೆನ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಎಷ್ಟೇ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದರೂ ಟ್ರೀಟ್ಮೆಂಟ್ ಮಾಡೋದು ಕಷ್ಟವೂ ಹೌದು ಹಾಗೂ ತುಂಬ ಖರ್ಚಿನ ವಿಷಯವೂ ಹೌದು. ಆದರೆ ಪ್ರಿವೆನ್ಷನ್ ಮಾಡಿದ್ದೇ ಅದರಲ್ಲಿ ನಮ್ಮಂತಹ ದೇಶದಲ್ಲಿ ಅದು ಸಾಕಷ್ಟು ಬದಲಾವಣೆಯನ್ನು ತರುತ್ತೆ. ಈಗ ಕೇವಲ ಒಂದು ರೋಗಿಯನ್ನು ಟ್ರೀಟ್ ಮಾಡಿದಾಗ ಅದರ ಇಂಪ್ಯಾಕ್ಟ್ ತಕ್ಷಣ ಗೊತ್ತಾಗುತ್ತೆ, ಅವ್ರು ಕ್ಯೂರ್ ಆಗಿದ್ದಾರೆ ಇಲ್ಲ ಅಂತ. ಆದರೆ ಪ್ರಿವೆನ್ಷನ್ ಬಂದುಬಿಟ್ಟು ಅದು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಾವು ಪ್ರಿವೆನ್ಷನ್ನ ನಿಟ್ಟಿನಲ್ಲಿ ಸಾಕಷ್ಟು ಗಮನ ಹರಿಸಬೇಕು. ಮತ್ತು ಪ್ರಿವೆನ್ಷನ್ ಕೂಡ ಸಾಕಷ್ಟು ಕ್ಯಾನ್ಸರ್ಗಳಲ್ಲಿ ಪ್ರಿವೆನ್ಷನ್ ಮಾಡ್ಬೋದು, ಮಾಡೋದಕ್ಕೆ ಆಗೋದಿಲ್ಲ ಅಂತಲ್ಲ. ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲ ಕ್ಯಾನ್ಸರ್ನೂ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಈಗ ಮಕ್ಕಳಲ್ಲಿ ಆಗ್ತಕ್ಕಂತಹ ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ದುರದೃಷ್ಟಕರವಾಗಿ ಯಾವುದೋ ಜೆನೆಟಿಕ್ ಈವೆಂಟು ಮತ್ತು ಮ್ಯೂಟೇಷನ್ಸ್ ಅಂತ ಎಲ್ಲ ಆಗಿರ್ತಕ್ಕಂಥದ್ದು. ಅದು ಯಾವುದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಿರ್ತಕ್ಕಂಥದ್ದಲ್ಲ. ಮಕ್ಕಳಲ್ಲಿ ಯಾವ ದುಶ್ಚಟಗಳು ಇರೋದಿಲ್ಲ. ಹಾಗೆ ಮಕ್ಕಳಲ್ಲಿ ಬರ್ತಕ್ಕಂತಹ ಬ್ರೈನ್ ಟ್ಯೂಮರ್ಸ್ ಆಗಿರ್ಬೋದು, ಲ್ಯುಕೀಮಿಯಾಸ್ ಆಗಿರ್ಬೋದು, ಸಾರ್ಕೋಮಸ್ ಆಗಿರ್ಬೋದು, ಇವನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಡಲ್ಟ್ಸಲ್ಲಿ ಅಂದರೆ ವಯಸ್ಸಾದ ನಂತರ ಬರ್ತಕ್ಕಂತಹ ಕ್ಯಾನ್ಸರ್ಸ್ನ 60% ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಇಲ್ಲ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಈಗ ಇದ್ರ ಬಗ್ಗೆ ಪ್ರಿವೆನ್ಷನ್ ಬಗ್ಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಈಗ ಇನ್ನು ನೀವು ಹೇಳಿದ್ರಿ ಈಗ ಜೆನೆಟಿಕಲಿ ಬಂದಿರುವಂತಹ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋದು ಕಷ್ಟ ಅಂತ. ಈಗ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಕೇಸಸ್ ಜಾಸ್ತಿ ಆಗೋದಕ್ಕೆ ಲೈಫ್ ಸ್ಟೈಲೇ ಪ್ರಮುಖ ಕಾರಣ ಅಂತ ಹೇಳ್ತೀರಾ ಡಾಕ್ಟರ್? ಈಗ ವಯಸ್ಸಾದ ನಂತರ ಬರ್ತಕ್ಕಂತಹ ಕ್ಯಾನ್ಸರ್ಸ್ನಲ್ಲಿ ನಾವು 2 ವಿಧವಾಗಿ ರಿಸ್ಕ್ ಫ್ಯಾಕ್ಟರ್ಸ್ನ ವಿಂಗಡಿಸ್ಬೋದು. ಒಂದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಇನ್ನು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಂದರೆ ತುಂಬ ವಯಸ್ಸಾದ ನಂತರ ಬರ್ತಕ್ಕಂತಹ ಕ್ಯಾನ್ಸರ್ಸ್, ಏಜ್ ರಿಲೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಅದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗಲ್ಲ. ಇನ್ನು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಲೈಫ್ ಸ್ಟೈಲ್ ರಿಲೇಟೆಡ್. ನೀವು ಹೇಳಿದಾಗೆ ಲೈಫ್ ಸ್ಟೈಲ್ ರಿಲೇಟೆಡ್ ಫ್ಯಾಕ್ಟರ್ಸಿಂದನೇ ಸಾಕಷ್ಟು ಕ್ಯಾನ್ಸರ್ಸ್ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಈಗ 60% 70% ಕ್ಯಾನ್ಸರ್ಸ್ ಸ್ಮೋಕಿಂಗ್ ಮತ್ತು ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಈಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಇರ್ಬೋದು, ಲಂಗ್ ಕ್ಯಾನ್ಸರ್, ಈಸೋಫೆಗಸ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಬ್ಲ್ಯಾಡರ್ ಕ್ಯಾನ್ಸರ್, ಇದೆಲ್ಲ ಸ್ಮೋಕಿಂಗಿಂದ ಆಗಿರ್ತಕ್ಕಂಥದ್ದು. ಈ ಸ್ಮೋಕಿಂಗ್ ಮತ್ತು ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಕೇವಲ ಫಸ್ಟ್ ಹ್ಯಾಂಡ್ ಸ್ಮೋಕಿಂಗ್, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಪ್ಯಾಸಿವ್ ಸ್ಮೋಕಿಂಗ್ ಎಲ್ಲದನ್ನು ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ ಸ್ಮೋಕಿಂಗನ್ನು ನಿಲ್ಲಿಸಿದ್ದೇ ಆದಲ್ಲಿ, ಟೊಬ್ಯಾಕೋ ಯೂಸ್ ಮಾಡದೇ ಇದ್ದಲ್ಲಿ ಸಾಕಷ್ಟು ಕ್ಯಾನ್ಸರ್ಸ್ಗಳನ್ನ ಪ್ರಿವೆಂಟ್ ಮಾಡ್ಬೋದು. ಇದು ಒಂದು ಇಂಪಾರ್ಟೆಂಟ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್. ಇನ್ನು ಲೈಫ್ ಸ್ಟೈಲ್ ಬಂದಾಗೆ ಒಬೇಸಿಟಿ ಇರೋದ್ರಿಂದ ಏನಾಗುತ್ತೆ, ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಆ ಕ್ರಾನಿಕ್ ಇನ್ಫ್ಲಮೇಷನಿಂದ ಬಹಳಷ್ಟು ಕ್ಯಾನ್ಸರ್ಸ್ಗೆ ಕಾರಣ ಆಗ್ಬೋದು. ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಇಲ್ಲ ಕೋಲಾನ್ ಕ್ಯಾನ್ಸರ್ಸ್, ಇದೆಲ್ಲ ಒಬೇಸಿಟಿಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೆ ಏನಾಗುತ್ತೆ, ಒಬೇಸಿಟಿ ಹೆಚ್ಚಾಗುತ್ತೆ, ಅದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇನ್ನು ಕ್ರಾನಿಕ್ ಡಿಸೀಸಸ್ ಏನಿದೆ,
ಈಗ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಸ್ನ ನಾವು ಸಮರ್ಪಕವಾಗಿ ನಿಯಂತ್ರಣ ಮಾಡದೇ ಇದ್ದಲ್ಲಿ, ಶುಗರ್ ಬಹಳ ವರ್ಷ ಹೆಚ್ಚಾಗಿದ್ದಲ್ಲಿ ಅದು ಕೂಡ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ, ಅಂಥವರಲ್ಲೂ ಕೂಡ ಹೆಚ್ಚು ಕ್ಯಾನ್ಸರ್ಸ್ ಬರುತ್ತೆ. ಸೊ ಇವೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಇನ್ನು ಮಹಿಳೆಯರಲ್ಲಿ ಬಂದಾಗ ಸ್ತನ ಕ್ಯಾನ್ಸರ್ ಏನಿದೆ, ಬ್ರೆಸ್ಟ್ ಕ್ಯಾನ್ಸರ್, 30 ವರ್ಷದ ಮೊದಲ ಗರ್ಭಧಾರಣೆ ಆಗಿದ್ದಲ್ಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದೇ ಆದಲ್ಲಿ ಮತ್ತು ಸ್ಮೋಕಿಂಗ್ ಮಾಡದೇ ಇದ್ದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಇದು ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಇನ್ನು ವ್ಯಾಕ್ಸಿನ್ಗಳಿಂದ ಕೂಡ ನಾವು ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಅಂದರೆ ಈಗ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಏನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿದೆ, ಅದನ್ನು ಕೊಡೋದ್ರಿಂದ ಹೆಪಟೈಟಿಸ್ ಬಿ ವೈರಸ್ನ ನಾವು ನಿಯಂತ್ರಿಸ್ಬೋದು. ಹಾಗೂ ಹೆಪಟೈಟಿಸ್ ಬಿ ವೈರಸ್ಸಿಂದ ಬರ್ತಕ್ಕಂತಹ ಲಿವರ್ ಕ್ಯಾನ್ಸರ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರ್ತಕ್ಕಂತಹ ಸರ್ವೈಕಲ್ ಕ್ಯಾನ್ಸರ್ ಏನಿದೆ, ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ. ಅದನ್ನು ನಾವು ಮಾಡಿಸಿದ್ದೆ ಅದರಲ್ಲಿ ಮಕ್ಕಳಲ್ಲಿ 9 ವರ್ಷದ ನಂತರ, 18 ವರ್ಷದ ಒಳಗಡೆ ಅಥವಾ ಮೊದಲ ಲೈಂಗಿಕ ಕ್ರಿಯೆ ನಡೆಯೋಕ್ಕಿಂತ ಮುಂಚೆನೇ ವ್ಯಾಕ್ಸಿನ್ ಮಾಡಿಸಿದ್ದೇ ಆದಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡ್ಬೋದು. ಸೊ ಇದೆಲ್ಲ ಇಷ್ಟೊಂದು ಕ್ಯಾನ್ಸರ್ಸ್ ಪ್ರಿವೆಂಟ್ ಮಾಡ್ಬೋದು ಅಂತ ಜನಗಳಿಗೆ ಜ್ಞಾನ ಇಲ್ಲ. ಹಾಗಾಗಿ ಸ್ಮೋಕಿಂಗ್ ಬಿಡೋದ್ರಿಂದ, ಒಬೆಸಿಟಿ ಇಲ್ಲದೇ ಇರೋದ್ರಿಂದ ಮತ್ತು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರೋದ್ರಿಂದ ಮತ್ತು ಈ ನಾನು ತಿಳಿಸಿದ ಹಾಗೆ ವ್ಯಾಕ್ಸಿನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಯಾವೆಲ್ಲ ರೀತಿಯಾದ ಕ್ಯಾನ್ಸರ್ಗಳಿಗೆ ವ್ಯಾಕ್ಸಿನೇಷನ್ ಮೂಲಕ ಇದನ್ನು ತಡೆಗಟ್ಟಬಹುದು ಮತ್ತು ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಏನಾದರೂ ಅಂದರೆ ರೂಲ್ಸ್ ಇದೆಯಾ ಅಥವಾ ಲಿಮಿಟೇಷನ್ಸ್ ಇದೆಯಾ? ಯಾರೆಲ್ಲ ಇದನ್ನು ತಗೊಳ್ಬಹುದು, ಯಾವ ವಯಸ್ಸಿಗೆ ತಗೊಳ್ಬೋದು, ಯಾವಾಗ ತಗೊಳ್ಬೋದು? ಈಗ ಬಹಳಷ್ಟು ಕ್ಯಾನ್ಸರ್ಸ್ನ ವ್ಯಾಕ್ಸಿನಿಂದ ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ವೈರಸ್ನಿಂದ ಆಗ್ತಕ್ಕಂತಹ 2 ಕ್ಯಾನ್ಸರ್ಸ್ಗಳಿಗೆ ವ್ಯಾಕ್ಸಿನ್ ಇದೆ. ಒಂದು ಲಿವರ್ ಕ್ಯಾನ್ಸರ್ ಹೆಪಟೈಟಿಸ್ ಬಿ ವೈರಸ್ಸಿಂದ ಆಗ್ಬೋದು, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇದೆ. ಆದರೂ ಕೂಡ ಬೇರೆ ರೀತಿಯಿಂದ ಲಿವರ್ ಕ್ಯಾನ್ಸರ್ ಆಗ್ಬೋದು, ಅದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗೋಲ್ಲ. ಇನ್ನು ಸರ್ವೈಕಲ್ ಕ್ಯಾನ್ಸರ್, ಮುಖ್ಯವಾಗಿ ಸರ್ವೈಕಲ್ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಇದೆ. ಇದನ್ನು ನಾವು ಮಾಡಿಸಿದ್ದೇ ಆದಲ್ಲಿ ಇದನ್ನು ಮಕ್ಕಳಲ್ಲಿ, ಅಂದರೆ ಪುರುಷರಲ್ಲೂ ಮಾಡ್ಬೋದು, ಗಂಡು ಮಕ್ಕಳಲ್ಲೂ ಮಾಡ್ಬೋದು, ಹೆಣ್ಣು ಮಕ್ಕಳಲ್ಲೂ ಮಾಡ್ಬೋದು. 9 ವರ್ಷದ ನಂತರ ಇದರ ವ್ಯಾಕ್ಸಿನನ್ನು ಲಸಿಕೆಯನ್ನು ಹಾಕಿಸ್ಬೇಕಾಗತ್ತೆ. 9 ರಿಂದ 14 ವರ್ಷದ ಒಳಗಡೆ ಮಕ್ಕಳಿದ್ದಲ್ಲೇ 2 ಡೋಸ್ ವ್ಯಾಕ್ಸಿನ್ ಬೇಕಾಗುತ್ತೆ. ಈ ದಿನ ಒಂದು ವ್ಯಾಕ್ಸಿನ್ ಕೊಟ್ಟಿದ್ರೆ 6 ತಿಂಗಳ ನಂತರ ಇನ್ನೊಂದು ಡೋಸ್ ಕೊಡಬೇಕಾಗತ್ತೆ. ಕೇವಲ 2 ಡೋಸ್ ಸಾಕಾಗುತ್ತೆ. 14 ವರ್ಷದಿಂದ 19 ವರ್ಷದ ಒಳಗೆ ವ್ಯಾಕ್ಸಿನ್ ಕೊಟ್ಟಿದ್ದೇ ಆದಲ್ಲಿ 3 ಡೋಸಸ್ ಬೇಕಾಗುತ್ತೆ. 0, 1, 6 ಅಂತ 3 ಡೋಸಸ್ ವ್ಯಾಕ್ಸಿನ್ ಕೊಟ್ಟಿದ್ದೇ ಆದಲ್ಲಿ ಸಂಪೂರ್ಣವಾಗಿ ನಾವು ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಬೋದು. ಇದು HPV ವ್ಯಾಕ್ಸಿನ್ ಅಂತ ಅವೈಲೇಬಲ್ ಇದೆ, ಭಾರತದಲ್ಲೂ ಕೂಡ ಲಭ್ಯವಿದೆ. ಇದು ಇನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಬಂದಿಲ್ಲ. ಅದು ಬಂದದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ ನಾವು ಸರ್ವೈಕಲ್ ಕ್ಯಾನ್ಸರ್ನ ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡ್ಬೋದು. ಇದು ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಅಮಾಂಗ್ ವುಮೆನ್, ಅಂದರೆ ಮಹಿಳೆಯರಲ್ಲಿ ಇದು 2ನೇ ಲೀಡಿಂಗ್ ಕ್ಯಾನ್ಸರ್ ಆಗಿದ್ದು ಇದನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಡಾಕ್ಟರ್, ಇನ್ನು ವ್ಯಾಕ್ಸಿನ್ ಮೂಲಕವಾಗಿ ಆಗಿರ್ಬೋದು, ಲೈಫ್ ಸ್ಟೈಲ್ ಮೂಲಕವಾಗಿ ಆಗಿರ್ಬೋದು, ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ಅಂದರೆ ಕ್ಯಾನ್ಸರ್ ರೇಟ್ ಕಡಿಮೆ ಮಾಡುವಲ್ಲಿ ಇದು ಎಷ್ಟು ಪರಿಣಾಮಕಾರಿ ಆಗುತ್ತೆ ಡಾಕ್ಟರ್? ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂದರೆ ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ ರಿಲೇಟೆಡ್ ಬಿಟ್ಟದ್ದೇ ಆದಲ್ಲಿ ಸಾಕಷ್ಟು 40 ರಿಂದ 50% ಕ್ಯಾನ್ಸರ್ಸ್ ನಮ್ಮ ದೇಶದಲ್ಲಿ ಆಗೋದಿಲ್ಲ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆಗೋದು ತಂಬಾಕು ಸೇವನೆಯಿಂದಲೇ. ಮತ್ತು ಬಹಳಷ್ಟು ಲಂಗ್ ಕ್ಯಾನ್ಸರ್, ಈಗ ನಾವು 100 ಪೇಷಂಟ್ಸ್ ಲಂಗ್ ಕ್ಯಾನ್ಸರ್ ನೋಡಿದರೆ 90% ಸ್ಮೋಕಿಂಗ್ ರಿಲೇಟೆಡೇ ಇರುತ್ತೆ. ಹಾಗಾಗಿ ಅಷ್ಟನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಬಂದಿದ್ದೇ ಆದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದನ್ನು ಸಂಪೂರ್ಣವಾಗಿ ಈಗ ಇರಾಡಿಕೇಟೆಡ್ ಅಂತ ಘೋಷಿಸಿದ್ದಾರೆ. ಹಾಗಾಗಿ ನಾವು ಈ ಜನರೇಷನ್ಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಟ್ಟಿದ್ದೇ ಆದಲ್ಲಿ ನೆಕ್ಸ್ಟ್ ಜನರೇಷನ್ಲಿ ನಮ್ಮಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇರೋದಿಲ್ಲ. ಓಕೆ ಡಾಕ್ಟರ್, ಇನ್ನು ಈಗ ಇದರ ಸ್ಕ್ರೀನಿಂಗ್ ಬಗ್ಗೆ ಮಾತಾಡೋದಾದರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೊಸೆಸ್ಸು ಯಾವ ರೀತಿಯಾಗಿರುತ್ತೆ ಸಾಮಾನ್ಯವಾಗಿ? ಈಗ ಎಲ್ಲ ಕ್ಯಾನ್ಸರ್ಸ್ನ ನಾವು ಸ್ಕ್ರೀನ್ ಮಾಡಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಯಾವ ಕ್ಯಾನ್ಸರ್ಸ್ನ ಕಂಡುಹಿಡಿಯಲಿಕ್ಕೆ ಆಗುತ್ತೆ, ಯಾವ ಕ್ಯಾನ್ಸರ್ಸ್ನ ಕಂಡುಹಿಡಿಯಕ್ಕೆ ಆಗಲ್ಲ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಈಗ ಬ್ಲಡ್ ಕ್ಯಾನ್ಸರ್ಸ್, ಲುಕೀಮಿಯಾ, ಲಿಂಫೋಮಾಸ್ ಅಂತ ಏನಿದೆ ಇದನ್ನೆಲ್ಲ ನಾವು ಸ್ಕ್ರೀನ್ ಮಾಡಿ ಕಂಡುಹಿಡಿಯಲಿಕ್ಕೆ ಆಗಲ್ಲ. ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್, ಕಿಡ್ನಿಯ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಹೀಗೆ ಸಾಕಷ್ಟು ಕ್ಯಾನ್ಸರ್ಸ್ನ ನಾವು ಸ್ಕ್ರೀನ್ ಅಂದರೆ ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಪ್ರತಿ ವರ್ಷ ಅಥವಾ 6 ತಿಂಗಳಿಗೊಮ್ಮೆ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಈ ಯಾವ ಕ್ಯಾನ್ಸರ್ಸ್ನು ನಾವು ಡಿಟೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಇದ್ದ ಮೇಲೆ ನಾವು ಯಾವ ಕ್ಯಾನ್ಸರ್ಸ್ನ ಡಿಟೆಕ್ಟ್ ಮಾಡಲಿಕ್ಕಾಗುತ್ತೆ ಅನ್ನೋ ಕ್ವಶನ್ ಬರುತ್ತೆ. ಈಗ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಅರ್ಲಿ ಡಿಟೆಕ್ಟ್ ಮಾಡ್ಬೋದು. 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡಿದ್ದೆ ಆದಲ್ಲಿ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಇದು ಒಂದು ಸಿಂಪಲ್ ಟೆಸ್ಟ್ ಮ್ಯಾಮೋಗ್ರಾಮ್. ಮ್ಯಾಮೋಗ್ರಾಮ್ ಬಗ್ಗೆ ಕೂಡ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಮ್ಯಾಮೋಗ್ರಾಮಿಂದನೇ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಅದು ತುಂಬ ವಿರಳ. ಅದರಿಂದ ಆಗೋ ಅಡ್ವಾಂಟೇಜ್ ನೋಡಿದರೆ ಅದನ್ನು ನಾವು ನಿರ್ಲಕ್ಷಿಸ್ಬೋದು. ಹಾಗಾಗಿ 40 ವರ್ಷದ ನಂತರ ಅಲ್ಟ್ರಾಸೌಂಡ್ ಮಾಡಿಸ್ಕೋಬೋದು 50 ವರ್ಷದವರೆಗೆ. 50 ವರ್ಷದ ನಂತರ ಎಕ್ಸ್ರೇ ಮ್ಯಾಮೋಗ್ರಾಮ್. 3 ವರ್ಷ ಕಂಟಿನ್ಯೂಸ್ ಆಗಿ ನಾರ್ಮಲ್ ಇದ್ದದ್ದೇ ಆದಲ್ಲಿ 3 ವರ್ಷಕ್ಕೊಮ್ಮೆ ಅವರು ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡಿದ್ದೇ ಆದಲ್ಲಿ ಸ್ತನದ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿಬೋದು. ಇದು ಪ್ರೂವನ್ ಪಾಯಿಂಟ್.
ಇನ್ನು ಮಹಿಳೆಯರಲ್ಲೇ ಸರ್ವೈಕಲ್ ಕ್ಯಾನ್ಸರ್, ಈಗ ವ್ಯಾಕ್ಸಿನ್ ಇನ್ನೂ ಅಷ್ಟು ಪ್ರಮಾಣದಲ್ಲಿ ಬಂದಿಲ್ಲ. ಸರ್ವೈಕಲ್ ಕ್ಯಾನ್ಸರ್ಗೂ ಕೂಡ ಲೈಂಗಿಕ ಕ್ರಿಯೆ ನಡೆದ ನಂತರ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡಿದ್ದೆ ಆದಲ್ಲಿ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡಿದ್ದೆ ಆದಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ತುಂಬ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಸೊ ಮ್ಯಾಮೋಗ್ರಾಮ್ ಮತ್ತು ಪ್ಯಾಪ್ಸ್ಮಿಯರ್ ಈ ಎರಡು ಟೆಸ್ಟಿಂದ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ರೆಸ್ಪೆಕ್ಟಿವ್ಲಿ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿಬೋದು. ಇನ್ನು ಕೋಲಾನ್ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಕೋಲಾನ್ ಅಂದರೆ ದೊಡ್ಡ ಕರುಳು ಮತ್ತು ರೆಕ್ಟಮ್, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಏನಿದೆ, ಇದನ್ನು ನಾವು 50 ವರ್ಷದ ನಂತರ ಪುರುಷರು ಮತ್ತು ಮಹಿಳೆಯರು ಇಬ್ಬರಲ್ಲೂ ಕೂಡ ಕೊಲೊನೋಸ್ಕೋಪಿ ಅಂದರೆ ಜಠರದ ದೊಡ್ಡ ಕರುಳಿನ ಭಾಗವನ್ನು ನೋಡ್ತಕ್ಕಂಥದ್ದು. ದೊಡ್ಡ ಕರುಳಿನ ಭಾಗವನ್ನು ಕೊಲೊನೋಸ್ಕೋಪಿಯಲ್ಲಿ ನೋಡಿದ್ದೇ ಆದಲ್ಲಿ, ಅದು ನಾರ್ಮಲ್ ಇದ್ದದ್ದೇ ಆದಲ್ಲಿ ನೆಕ್ಸ್ಟ್ 10 ವರ್ಷದ ತನಕ ಮತ್ತೆ ಕೊಲೊನೋಸ್ಕೋಪಿ ಬೇಕಾಗಿಲ್ಲ. ಇತ್ತೀಚಿನ ಕೆಲವು ಸ್ಟಡೀಸಲ್ಲಿ 15ರಿಂದ 20 ವರ್ಷ ಕೂಡ ಬೇಕಿಲ್ಲ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಕೊಲೊನೋಸ್ಕೋಪಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ 50 ವರ್ಷದ ನಂತರ ಮಾಡಿದ್ದೇ ಆದಲ್ಲಿ ಅರ್ಲಿ ಸ್ಟೇಜಲ್ಲಿ ದೊಡ್ಡ ಕರುಳಿನ ಕ್ಯಾನ್ಸರ್ನ ನಾವು ಕಂಡುಹಿಡಿಬೋದು. ಸೊ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ನ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿಬೋದು. ಈ 3 ಕ್ಯಾನ್ಸರ್ಸ್. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂದರೆ ಹೆವಿ ಸ್ಮೋಕರ್ಸ್ ಏನಿರ್ತಾರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ವರ್ಷಕ್ಕೊಮ್ಮೆ ಲೋ ಡೋಸ್ CT ಸ್ಕ್ಯಾನ್ ಆಫ್ ಚೆಸ್ಟ್ ಮಾಡಿಸಿದ್ದೆ ಆದಲ್ಲಿ ಬೆಸ್ಟ್ ಅಂತ ಹೇಳಿದರೆ ಸ್ಮೋಕಿಂಗ್ ಮಾಡದೇ ಇರೋದು. ಆದರೆ ಬಿಡೋಕ್ಕಾಗ್ತಾ ಇಲ್ಲ, ಹೆವಿ ಸ್ಮೋಕ್ ಮಾಡ್ತಾ ಇದ್ದಾರೆ ಬಹಳ ವರ್ಷದಿಂದ ಅಂದರೆ ಅವರು ವರ್ಷಕ್ಕೊಮ್ಮೆ ಲೋ ಡೋಸ್ CT ಸ್ಕ್ಯಾನ್ ಚೆಸ್ಟ್ ಮಾಡಿದ್ದೆ ಆದಲ್ಲಿ ಅವರಲ್ಲಿ ಕೂಡ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಇನ್ನೊಂದು ಡೆವಲಪ್ಮೆಂಟ್ ಅಂತ ಹೇಳಿದರೆ ಈಗ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ಇನ್ಫೆಕ್ಷನ್ ಕೆಲವರಿಗೆ ಇರುತ್ತೆ. ಅದು ಚಿಕ್ಕಂದಿನಿಂದ ಬಂದಿರ್ಬೋದು, ಕಾರಣಾಂತರಗಳಿಂದ ಬಂದಿರ್ಬೋದು. ಅಂತಹ ವ್ಯಕ್ತಿಗಳು 6 ತಿಂಗಳಿಗೊಮ್ಮೆ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿಸ್ಕೋಬೇಕು. ಆಗ ಲಿವರ್ ಸ್ಕ್ಯಾನ್ ಮಾಡಿದ್ದೆ ಆದಲ್ಲಿ ಅವರಲ್ಲಿ ಲಿವರ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಇಷ್ಟು ಕ್ಯಾನ್ಸರ್ಸ್ ಬಿಟ್ಟರೆ ಇನ್ನು ಯಾವ ಕ್ಯಾನ್ಸರ್ನೂ ನಾವು ಯಾವುದೇ ಟೆಸ್ಟಿಂದ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಕೆಲವರು ನಮ್ಮಲ್ಲಿ ಬಂದು ಕೇಳ್ತಾರೆ ಪೆಟ್ ಸ್ಕ್ಯಾನ್ ಮಾಡಿಸ್ಕೋಬೋದಾ ವರ್ಷ ಅದೆಲ್ಲ ಅನವಶ್ಯಕ. ಮತ್ತು ಯಾವುದೇ ಸಿಂಪಲ್ ಬ್ಲಡ್ ಟೆಸ್ಟಿಂದ ಒಂದು ಕ್ಯಾನ್ಸರ್ನ ಕಂಡುಹಿಡಿಬೋದಾ, ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ಇನ್ನೂ ಆಗ್ತಾ ಇದೆ. ಇನ್ನೂ ಸೈನ್ಸ್ ಇನ್ನು ಮುಂದುವರಿಬೇಕು. ಅದಕ್ಕೆ ಆ ಥರ ಟೆಸ್ಟ್ ಯಾವುದೂ ಬಂದಿಲ್ಲ. ಒಂದು ಸಿಂಪಲ್ ಬ್ಲಡ್ ಟೆಸ್ಟಿಂದ ಕ್ಯಾನ್ಸರ್ ಇದೆಯಲ್ಲ ಅಂತ ಕಂಡುಹಿಡಿಯೋದು, ಇದು ಸ್ಕ್ರೀನಿಂಗಿಗೆ ಸಂಬಂಧಪಟ್ಟ ವಿಷಯ. ಇನ್ನು ಭಾರತದಂತಹ ನಮ್ಮ ದೇಶಕ್ಕೆ ಬಂದದ್ದೇ ಆದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸ್ಕ್ರೀನಿಂಗ್ ಮಾಡಬೇಕೋ ಬೇಡ ಅಂತ. ಅಂದರೆ ದೇಶವ್ಯಾಪಿ ಮಾಡಬೇಕಂದ್ರೆ ತುಂಬ ಖರ್ಚಾಗತ್ತೆ. ಈಗ ನಮ್ಮಲ್ಲಿ ಜನಸಂಖ್ಯೆ 130 ಕೋಟಿ ಇದೆ. ಸೊ ಎಲ್ಲರಿಗೂ ಮ್ಯಾಮೋಗ್ರಾಮ್ ಮಾಡೋ ಫೆಸಿಲಿಟಿ ಇದೆಯಾ, ಪ್ಯಾಪ್ಸ್ಮಿಯರ್ ಮಾಡೋ ಫೆಸಿಲಿಟಿ ಇದೆಯಾ, ಕೊಲೊನೋಸ್ಕೋಪಿ ಮಾಡೋ ಫೆಸಿಲಿಟಿ ಇದೆಯಾ ಅಂದರೆ ಆನ್ಸರ್ ಇಲ್ಲ. ಯಾಕೆಂದರೆ ನಮ್ಮ ದೇಶದ ಜನಸಂಖ್ಯೆ ಅಷ್ಟು ಹೆಚ್ಚಾಗಿದೆ ಮತ್ತು ನಮಗೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ನ ಪ್ರಮಾಣ 1 in 1000 ಅಂತ ಹೇಳ್ತೀವಿ, ಅಂದರೆ 100/1,00,000. ಇದು ಬೇರೆ ದೇಶಗಳಿಗೆ ಹೋಲಿಸಿದರೆ ಕಡಿಮೆ. ಆದರೆ ಅಬ್ಸಲ್ಯೂಟ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಬ್ಸಲ್ಯೂಟ್ ನಂಬರ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ ಏನಾಗುತ್ತೆ, ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲದೆ ಇರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ನಾವೇ ಎಚ್ಚೆತ್ಕೊಂಡು ಇದೇ ಟೆಸ್ಟ್ಗಳನ್ನು ನಾವು ಮಾಡಿಸ್ಕೊಂಡಿದ್ದೆ ಆದಲ್ಲಿ ಇಷ್ಟು ಕ್ಯಾನ್ಸರ್ಸ್ ನಾನು ಏನು ತಿಳಿಸಿದೆ ಅವನ್ನು ನಾವು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಇವಾಗ ನೀವು ಆಗಲೇ ಹೇಳ್ತಾ ಇದ್ರಿ, ಈಗ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಪ್ರಿವೆನ್ಷನ್ ಆಲ್ಮೋಸ್ಟ್ ಸಾಧ್ಯ ಇಲ್ಲ ಅಥವಾ ತುಂಬ ಕಷ್ಟ ಅಂತ ನೀವು ಹೇಳ್ತಾ ಇದ್ರಿ. ಅಥವಾ ಬೇರೆ ಯಾರೋ ಪೇಷಂಟ್ಸ್ಗೆ ಆಲ್ರೆಡಿ ಜೆನೆಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂತಹ ಲಕ್ಷಣಗಳು ಇರೋರು ಕಡ್ಡಾಯವಾಗಿ ಇದನ್ನು ಮಾಡಿಸ್ಕೊಳ್ಳೋದು ಉತ್ತಮ ಅನಿಸುತ್ತೆ. ಮತ್ತು ಇದರ ಹೊರತಾಗಿ ಡಾಕ್ಟರ್, ಈಗ ಬೇರೆ ಪೇಷಂಟ್ಸ್ಗೆ ಯಾವ ರೀತಿಯಾದ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ಸ್ಕ್ರೀನಿಂಗ್ ಅಗತ್ಯ ಇದೆ ಅಂತ ಅವ್ರಿಗೆ ಹೇಳ್ಬೋದು? ಯಾವ ರೀತಿಯಾದ ಸಿಂಪ್ಟಮ್ಸ್ ಅಥವಾ ಎಷ್ಟು ದಿನಗಳ ಅಂತರದಲ್ಲಿ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನಿಮ್ಗನ್ಸುತ್ತೆ? ಅದು ಒಳ್ಳೆಯ ಪ್ರಶ್ನೆ. ಇದರಲ್ಲಿ 3 ಭಾಗ ಇದೆ ನೀವು ಕೇಳಿರೋದ್ರಲ್ಲಿ. ಒಂದು, ಈಗ ಜೆನೆಟಿಕಲಿ ಡಿಟರ್ಮಿನ್ಡ್ ಕ್ಯಾನ್ಸರ್ಸ್, ಮಕ್ಕಳಲ್ಲಿ ಏನು ಕ್ಯಾನ್ಸರ್ಸ್ ಆಗುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕಾಗೋಲ್ಲ, ಕಂಡುಹಿಡಿಯಲಿಕ್ಕೂ ಆಗೋದಿಲ್ಲ. ಅಂದರೆ ಅದು ವಿರಳ ಕ್ಯಾನ್ಸರ್ಸ್. ಈಗ ನಾವು 100 ಜನ ಪೇಷಂಟ್ಸ್ ಕ್ಯಾನ್ಸರ್ ನೋಡಿದರೆ ಕೇವಲ 10 ಮಕ್ಕಳಲ್ಲಿ ಆಗ್ತಕ್ಕಂಥದ್ದು, 90 ಅಡಲ್ಟ್ಸಲ್ಲಿ ಆಗ್ತಕ್ಕಂಥದ್ದು. ಮತ್ತು ಜೆನೆಟಿಕಲಿ ರಿಸ್ಕ್ ಇರ್ತಕ್ಕಂತಹ ವ್ಯಕ್ತಿಗಳು, ಅದನ್ನು ನಾವು ಸ್ಕ್ರೀನಿಂಗಲ್ಲಿ ಡಿಸ್ಕಸ್ ಮಾಡಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ಗೆ ಕೆಲವು ಮ್ಯೂಟೇಷನ್ಸ್ ಅಂತ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಮ್ಯೂಟೇಷನ್ಸ್ ಅಂತ ಇದೆ, BRCA 1 and 2. ಆ ಥರ ಮ್ಯೂಟೇಷನ್ಸ್ ಇದ್ದಂತಹ ವ್ಯಕ್ತಿ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಏನಿದೆ, ಅವರು ಅರ್ಲಿ ಏಜಲ್ಲಿ, 50 ವರ್ಷ ಅಲ್ಲ, ಅರ್ಲಿ ಏಜಲ್ಲೇ ಅವರು ಮ್ಯಾಮೋಗ್ರಾಮ್ ಅಥವಾ MRI ಬ್ರೆಸ್ಟ್ ಮಾಡಿಸ್ಕೊಂಡು ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಇನ್ನು ಕೋಲಾನ್ ಕ್ಯಾನ್ಸರ್ಗೆ ಕೆಲವು ಹೆರಿಡಿಟ್ರಿ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತ ಇದೆ. ಕೋಲಾನ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್. ಅಂತಹ ಹೆರಿಡಿಟ್ರಿ ಕ್ಯಾನ್ಸರ್ ಸಿಂಡ್ರೋಮ್ಸ್ ಇರ್ತಕ್ಕಂತಹ ಫ್ಯಾಮಿಲೀಸಲ್ಲಿ ಅವರು ಈಗ ಇಂಡೆಕ್ಸ್ ಪೇಷಂಟ್ ಏನು ಮೊದಲು ಪೇಷಂಟ್ ಆಗಿರುತ್ತೆ ಅವ್ರ ಮನೇಲಿ ಅವ್ರಿಗಿಂತ 10 ವರ್ಷ ಮುಂಚೆಯೇ ಅವರು ಕೊಲೊನೋಸ್ಕೋಪಿ ಮಾಡಿಸ್ಕೋಬೇಕಾಗತ್ತೆ. ಮತ್ತು ಅವರಿಗೆ ಈಗ 10 ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿಗಿಂತ 3 ರಿಂದ 5 ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿ ಬೇಕಾಗ್ಬೋದು. ಹಾಗಾಗಿ ಅದೆಲ್ಲ ಅಷ್ಟೊಂದು ಕಾಮನ್ ಅಲ್ಲ.
ಅಂದರೆ ಈಗ ನಾವು 100 ಜನ ಪೇಷಂಟ್ ಕ್ಯಾನ್ಸರ್ಸ್ ನೋಡಿದರೆ 95% ಸ್ಪೊರಾಡಿಕ್ ಆಗಿರ್ತಕ್ಕಂಥದ್ದು. ಈಗ ಕೇವಲ 5% ಮಾತ್ರ ಈ ಥರ ಹೆರಿಡಿಟ್ರಿ ಆಗಿರುತ್ತೆ. ಎಲ್ಲ ಕ್ಯಾನ್ಸರ್ಸು ಜೆನೆಟಿಕ್ಕೆ, ಆದರೆ ಎಲ್ಲ ಕ್ಯಾನ್ಸರ್ಸ್ ಹೆರಿಡಿಟ್ರಿ ಅಲ್ಲ. ವಂಶ ಪಾರಂಪರ್ಯವಾಗಿ ಬಂದದ್ದೇ ಆದಲ್ಲಿ ಅದನ್ನು ಹೆರಿಡಿಟ್ರಿ ಅಂತೀವಿ. ಅಂದರೆ ಹಾಗಾಗಿ 5 to 10% ಮಾತ್ರ ಹೆರಿಡಿಟ್ರಿ ಇರುತ್ತೆ. ಅಂತಹ ಫ್ಯಾಮಿಲೀಸಿಗೆ ಐಡೆಂಟಿಫೈ ಮಾಡಿದ್ದೇ ಆದಲ್ಲಿ ಅವರನ್ನು ನಾವು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯಲಿಕ್ಕೆ ಟೆಸ್ಟ್ ಇದೆ, ರೆಕಮೆಂಡೇಶನ್ಸ್ ಕೂಡ ಇದೆ. ಡಾಕ್ಟರ್, ಇನ್ನು ಈಗ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಇದಕ್ಕೂ ಕೂಡ ಅಂದರೆ ಪ್ರಿವೆನ್ಷನ್ ಮಾಡುವಂತಹ ಸಾಧ್ಯತೆಗಳಿರುತ್ತಾ, ಅಥವಾ ಅರ್ಲಿ ಡಿಟೆಕ್ಷನ್ ಈ ಒಂದು ಕೇಸಲ್ಲಿ ಎಷ್ಟು ಪ್ರಮುಖವಾಗುತ್ತೆ ಡಾಕ್ಟರ್? ಇಲ್ಲ, ಬ್ಲಡ್ ಕ್ಯಾನ್ಸರ್ಸ್ ನಾವು ಅರ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಕ್ಯೂಟ್ ಆಗಿ ಆಗಿರ್ತಕ್ಕಂಥದ್ದು, ಅಕ್ಯೂಟ್ ಲುಕೀಮಿಯಾಸ್ ಅಂತ ಏನು ಹೇಳ್ತೀವಿ, ಇದು ದುರದೃಷ್ಟವಶಾತ್ ಆಗ್ತಕ್ಕಂಥದ್ದು. ಯಾರೆಲ್ಲಾಗುತ್ತೆ ಯಾರೆಲ್ಲ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ನಾನು ಹೇಳಿದಾಗೆ ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಅನ್ವಯಿಸೋದಿಲ್ಲ. ಹಾಗಾಗಿ ಬ್ಲಡ್ ಕ್ಯಾನ್ಸರ್ ಏನಿದೆ ಇದನ್ನು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಇದಕ್ಕೆ ಯಾವುದೇ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಇಲ್ಲ. ಡಾಕ್ಟರ್, ಇನ್ನು ಈಗ ಪ್ರಿವೆನ್ಷನ್ ಅಂತಲೇ ಬಂದಾಗ ಈಗ ವ್ಯಾಕ್ಸಿನ್ಸ್ ಅಂತೆಲ್ಲ ಹೇಳಿದ್ರಿ ನೀವು, ಈಗ ಲೈಫ್ ಸ್ಟೈಲ್ ಮೂಲಕ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಡಾಕ್ಟರ್? ಒಂದು ಲೈಫ್ ಸ್ಟೈಲ್ ಅಂದರೆ ಒಂದು ತಂಬಾಕು ಸೇವನೆ ಮಾಡದೇ ಇರ್ತಕ್ಕಂಥದ್ದು, ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ನೋ ಟು ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಅದು ನಾವು ಮಾಡಬೇಕಾದಂತಹ ಒಂದು ಕೆಲಸ. ಇನ್ನೊಂದು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು, ಮತ್ತು ದೇಹದ ತೂಕ ಏನಿದೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತು ಅತಿಯಾದ ಬೊಜ್ಜು ಬೆಳೆಸದೇ ಇರತಕ್ಕಂಥದ್ದು, ಅದರಿಂದ ಸಾಕಷ್ಟು ಕ್ಯಾನ್ಸರ್ಸ್ಗೆ ಕಾರಣಗಳಾಗತ್ತೆ. ಮತ್ತು ಡಯಾಬಿಟಿಸ್ ಅಂತ ಏನಿದ್ರೆ ಡಯಾಬಿಟಿಸ್ನ ಆದಷ್ಟು ಪ್ರಮಾಣದಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು ತುಂಬ ವರ್ಷಗಳ ತನಕ. ಇಲ್ಲಾಂದರೆ ಡಯಾಬಿಟಿಸಿಂದ ಏನಾಗುತ್ತೆ, ಕ್ರಾನಿಕ್ ಇನ್ಫ್ಲಮೇಷನ್ ಆಗಿ ಕ್ಯಾನ್ಸರ್ಗೆ ರಿಸ್ಕ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಆಹಾರದ ಪದ್ಧತಿಯಲ್ಲಿ ಬಂದದ್ದೇ ಆದಲ್ಲಿ ರೆಡ್ ಮೀಟ್ ಒಂದು ಪ್ರೂವ್ ಆಗಿರೋದು ಕೊಲಾನ್ ಕ್ಯಾನ್ಸರ್ಸ್ ಮಾಡುತ್ತೆ ಅಂಥೇಳಿ. ರೆಡ್ ಮೀಟ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು, ಮತ್ತು ಆದಷ್ಟು ವೆಜಿಟೇರಿಯನ್ ಡಯಟ್ನ ನಾವು ಕಲ್ಟಿವೇಟ್ ಮಾಡ್ಕೋಬೇಕು, ಮತ್ತು ಫ್ರೂಟ್ಸ್ನ ಹೆಚ್ಚಾಗಿ ತಿಂತಕ್ಕಂಥದ್ದು, ಮತ್ತು ಡಯಟ್ರಿ ಫೈಬರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಿದ್ದೇ ಆದಲ್ಲಿ ಸಾಕಷ್ಟು ನಾವು ಈ ದೊಡ್ಡ ಕರುಳಿನ ಕ್ಯಾನ್ಸರ್, ಈ ಥರ ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಸಮ್ಮರಿ ಮಾಡಬೇಕಂದ್ರೆ ಟೊಬ್ಯಾಕೋ ಸೇವನೆ ಮಾಡಬಾರ್ದು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಹೆಲ್ದಿ ವೇಟ್ ಮೇಂಟೈನ್ ಮಾಡಬೇಕು, ಮತ್ತು ಒಬೇಸಿಟಿನ ಪ್ರಿವೆಂಟ್ ಮಾಡಬೇಕು, ಮತ್ತು ಡಯಾಬಿಟಿಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಡಾಕ್ಟರ್, ಇನ್ನು ಈಗ ವೈದ್ಯಕೀಯ ಜಗತ್ತು ಇಷ್ಟು ಆಧುನಿಕವಾಗಿ ಮುಂದುವರೆದಿದೆ, ಎಲ್ಲದರಲ್ಲೂ ವೈದ್ಯಕೀಯ ಕ್ಷೇತ್ರ ಕೂಡ ತುಂಬಾ ಮುಂದುವರೆದಿದೆ. ಆದರೆ ಈಗ ಕ್ಯಾನ್ಸರ್ಗೆ ನೀವು ಹೇಳ್ತಾ ಇದ್ದಂಗೆ ಈಗ ವ್ಯಾಕ್ಸಿನ್ಸ್ ಬಂದಿದೆ, ಅದೆಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರಿ, ಅದು ಒಳ್ಳೆಯ ವಿಚಾರ ಹೌದು. ಆದರೆ ಅದು ಭಾರತದಲ್ಲಿ ಪ್ರತಿಯೊಬ್ಬ ರೋಗಿಗೂ ಅಂದರೆ ಅದು ಎಫೆಕ್ಟ್ ಆಗುವ ರೀತಿಯಾಗಿ ಜಾರಿಗೆ ಬರೋದಕ್ಕೆ ಏನೆಲ್ಲ ಅಗತ್ಯಗಳಿದೆ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್? ಒಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ನ ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ತರಬೇಕು. ಅದು ಸರ್ಕಾರದ ಕಡೆಯಿಂದ ಆಗಬೇಕಾದಂತಹ ಕೆಲಸ. ಅದನ್ನು ಮಾಡಿದ್ದೇ ಆದಲ್ಲಿ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಸರ್ವೈಕಲ್ ಕ್ಯಾನ್ಸರ್ನ ಎರಾಡಿಕೇಟ್ ಮಾಡ್ಬೋದು. ಇನ್ನು ಬೇರೆ ದುರದೃಷ್ಟವಶಾತ್ ಆಗ್ತಕ್ಕಂತಹ ಕ್ಯಾನ್ಸರ್ಸ್ಗಳಿದೆ, ಅದಕ್ಕೆ ನಮ್ಮ ಕೈಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಏಜ್ ರಿಲೇಟೆಡ್ ಕ್ಯಾನ್ಸರ್ಸ್ ಮತ್ತು ಜೆನೆಟಿಕಲಿ ಮೀಡಿಯೇಟೆಡ್ ಕ್ಯಾನ್ಸರ್ಸ್ಗೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಉಳಿದಂತೆ ಅದು ಎಲ್ಲ ಬಹಳಷ್ಟು ನಮ್ಮ ಕೈಲಿರ್ತಕ್ಕಂಥದ್ದು ಲೈಫ್ ಸ್ಟೈಲ್, ಆ ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಅಂದರೆ ಸರ್ವೈಕಲ್ ಕ್ಯಾನ್ಸರ್ನ ಎಲ್ಲರಿಗೂ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಮಾಡ್ತಕ್ಕಂಥದ್ದು, ಮತ್ತು ಸಾಧ್ಯವಾದಲ್ಲಿ ಟೊಬ್ಯಾಕೋ ಬ್ಯಾನ್ ಮಾಡ್ತಕ್ಕಂಥದ್ದು. ಸೊ ಅದು ಕಷ್ಟದ ಕೆಲಸ. ಹಾಗಾಗಿ ಅದು ನಮ್ಮ ಜಾಗರೂಕತೆಯಿಂದ ನಾವು ಮಾಡಿದ್ದೇ ಆದಲ್ಲಿ, ನಾಗರಿಕರೇ ಜಾಗರೂಕತೆಯಿಂದ ಅದನ್ನು ಮಾಡಿದ್ದೇ ಆದಲ್ಲಿ ಸಾಕಷ್ಟು ಕ್ಯಾನ್ಸರ್ಸ್ಗಳನ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಸ್ಕ್ರೀನಿಂಗ್ ಬಗ್ಗೆ ನಿಮ್ಮ ಡಾಕ್ಟರ್ಸ್ ಅಥವಾ ಈ ಥರ ಪ್ರೋಗ್ರಾಮಿಂದ ನೀವು ಕಲ್ತ್ಕೊಂಡಿರೋದನ್ನ ಬೇರೆಯವರಿಗೆ ತಿಳಿಸಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡಿದ್ದೆ ಆದಲ್ಲಿ ಸಾಕಷ್ಟು ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡದೇ ಇರ್ಬೋದು ನಾವು, ಆದರೆ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬೋದು. ಈಗ ಸ್ಕ್ರೀನಿಂಗ್ ಅಂತ ಬಂದಾಗ ಡಾಕ್ಟರ್ ಎಷ್ಟು % ಅದು ಅಕ್ಯುರೇಟ್ ಆಗಿರುತ್ತೆ ಅನ್ನುವಂಥದ್ದು ಇದೆಯಾ ಡಾಕ್ಟರ್? ನಾನು ತಿಳಿಸಿದ ಕ್ಯಾನ್ಸರ್ಸ್ಗೆ ಏನಿದೆ, ಬ್ರೆಸ್ಟ್ ಕ್ಯಾನ್ಸರ್, ಪ್ಯಾಪ್ಸ್ಮಿಯರ್, ಸರ್ವೈಕಲ್ ಕ್ಯಾನ್ಸರ್ಗೆ ಮತ್ತು ಕೊಲೋನೋಸ್ಕೋಪಿ, ಇದು ತುಂಬಾ ಅಕ್ಯುರೇಟ್. ಅದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಅದನ್ನು ನಾವು ಕಂಡುಹಿಡಿಯಬಹುದು. ಸ್ಕ್ರೀನಿಂಗ್ ಮಾಡಿದ್ದೆ ಆದಲ್ಲಿ ಅದನ್ನು ಸಮರ್ಪಕವಾಗಿ ನಾವು ಇಂಟರ್ಪ್ರಿಟ್ ಮಾಡಬೇಕು ಟೆಸ್ಟನ್ನು, ಮತ್ತು ಪೇಷಂಟ್ಸ್ ಎಲ್ಲ ಅವರು ನಾರ್ಮಲ್ ಪಾಪ್ಯುಲೇಷನ್ಗೆ ಅದನ್ನು ತಿಳಿಸಿದ್ದೇ ಆದಲ್ಲಿ ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಸಾಕಷ್ಟು ಅಕ್ಯುರೇಟ್ ಆಗಿ ಇರುತ್ತೆ ಈ ಟೆಸ್ಟ್ಗಳು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಮೆಂಟಲ್ ಹೆಲ್ತ್ ಕೂಡ ನೋಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ನೀವು ಹೇಳೋದಾದ್ರೆ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡೋದು, ಯಾವ ಸ್ಟೇಜ್ ಅಂತ ಹೇಳೋದು, ಅದಕ್ಕೆ ಸ್ಕ್ಯಾನ್ ಮಾಡೋದು, ಬಯಾಪ್ಸಿ ಮಾಡೋದು, ಟ್ರೀಟ್ ಮಾಡೋದು, ಅದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನು ಎಲ್ಲರೂ ಮಾಡ್ಬೋದು. ಆದರೆ ಮಾನಸಿಕ, ನೀವು ಹೇಳಿದಾಗ ಅದರದ್ದು
ಸಮತೋಲನವನ್ನು ಇಟ್ಕೊಳ್ತಕ್ಕಂಥದ್ದು, ಅದರ ಸಪೋರ್ಟು. ಸೊ ಸಪೋರ್ಟ್ ಸ್ಟಾಫ್ ಏನಿದೆ, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಸೋಷಿಯಲ್ ವರ್ಕರ್, ಇದೆಲ್ಲರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದು ಸಂಪೂರ್ಣವಾಗಿ ನಾವು ಒಬ್ಬ ರೋಗಿಯನ್ನು ಸಂಪೂರ್ಣವಾಗಿ ನೋಡಬೇಕಾಗತ್ತೆ, ಹೊಲಿಸ್ಟಿಕಲಿ ನೋಡಬೇಕಾಗತ್ತೆ. ಕೇವಲ ಒಂದು ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ, ಲಂಗಲ್ಲಿ ಕ್ಯಾನ್ಸರ್ ಆಗಿದೆ, ಯಾವ ಸ್ಟೇಜ್ ಆ ಥರ ಟೆಕ್ನಿಕಲಿ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಮಾನಸಿಕ ಸಂತುಲನ ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಆ ಥರದ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸಾಧ್ಯ, ಮತ್ತು ಕ್ಯೂರ್ ಆಗಲಿಕ್ಕೆ ಸಾಧ್ಯ, ಮತ್ತು ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟ್ಸ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮಾನಸಿಕ ಸಮತೋಲನ ಏನಿದೆ ಅದು ತುಂಬ ಮುಖ್ಯನೇ ಆಗುತ್ತೆ ಮತ್ತು ತುಂಬ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಎಸ್ ಡಾಕ್ಟರ್, ಈಗ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹೋಗಲಾಡಿಸೋದಕ್ಕೆ ಟ್ರೀಟ್ಮೆಂಟ್ಗಿಂತ ಪ್ರಿವೆನ್ಷನ್ ಮತ್ತು ಅರ್ಲಿ ಡಿಟೆಕ್ಷನ್ನೇ ಜಾಸ್ತಿ ಪಾತ್ರ ವಹಿಸುತ್ತೆ ಅಂತ ನೀವು ಹೇಳ್ತೀರಾ. ಕೊನೆಯದಾಗಿ, ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ಹೋಗಲಾಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರಿವೆಂಟ್ ಮಾಡುವಂಥ ಕ್ಯಾನ್ಸರ್ಸ್ ಕೆಲವಿದೆ, ನಾವು ಡಿಸ್ಕಸ್ ಮಾಡಿದ್ದೀವಿ. ಸ್ಕ್ರೀನ್ ಮಾಡ್ತಕ್ಕಂಥ ಕ್ಯಾನ್ಸರ್ಸ್ ಕೆಲವಿದೆ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಸಂಪೂರ್ಣವಾಗಿ ನಾವು ಕ್ಯಾನ್ಸರ್ನ ನಿರ್ಮೂಲನೆ ಮಾಡ್ತೀವಿ ಅದೆಲ್ಲ ಆಗೋದಿಲ್ಲ. ಯಾಕೆಂದರೆ ಏಜ್ ಆದ ಹಾಗೆ ಮತ್ತು ಜೆನೆಟಿಕ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ, ಜೀನ್ಸಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ಯಾನ್ಸರ್ಸ್ಗಳು ಆಗೋದು ಸಹಜ. ಆದರೆ ಸಾಕಷ್ಟು ಕ್ಯಾನ್ಸರ್ಸ್ನ ನಾನು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೊಂಡಿದ್ದೇ ಆದಲ್ಲಿ, ಟೊಬ್ಯಾಕೋವನ್ನು ಬಿಟ್ಟಿದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ 40% 50% ಕ್ಯಾನ್ಸರ್ಸ್ನ ನಾವು ಕಡಿಮೆ ಮಾಡ್ಬೋದು. ಅದು ನಮ್ಮ ಓವರಾಲ್ ದೇಶದ ಸಾಮಾಜಿಕ ಆರೋಗ್ಯಕ್ಕೆ ಮುಖ್ಯವಾಗಿ ಆ್ಯಡ್ ಮಾಡುತ್ತೆ. ಮತ್ತು ನಮ್ಮ ನೆಕ್ಸ್ಟ್ ಜನರೇಷನಲ್ಲಿ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೋದು, ಮತ್ತು ಕ್ಯಾನ್ಸರ್ನ ಪ್ರಾಬ್ಲಮ್ಸ್ನ ನಾವು ಕಡಿಮೆ ಮಾಡ್ಕೋಬೋದು. ಇನ್ನು ಸ್ಕ್ರೀನಿಂಗ್ ಮಾಡ್ಕೊಳ್ಳೋದ್ರಿಂದ ಅರ್ಲಿ ಡಿಟೆಕ್ಷನ್ ಮಾಡದೆ ಆದಲ್ಲಿ ಸರ್ವೈವಲ್ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ, ಟ್ರೀಟ್ಮೆಂಟ್ನ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ಏನೇನು ಮಾಡಬೇಕು ಅಂತ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ ನಿಮಗೆ. ಧನ್ಯವಾದ. ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ, ಬೆಂಗಳೂರು. ಹೆಬ್ಬಾಳ ದೂರವಾಣಿ ಸಂಖ್ಯೆ 080 4342 0100. ವೈಟ್ಫೀಲ್ಡ್ 080 4510 8888. ಜೆಪಿ ನಗರ 997238 2903. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.